ಹೃದಯಪೂರ್ವಕವಾದ ಅಭಿನಂದನೆಗಳು. ಹಾಗೆ ಇವತ್ತು ವೇದಿಕೆ ಮೇಲೆ ಶಾಸಕರಾಗಿರುವಂಥ ದೊಡ್ಡನಗೌಡ ಪಾಟೀಲ್ ಅವರಿದ್ದಾರೆ. ಈಗ ತಾನೇ ಮಾತಾಡಿದಂಥ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯನವರು ನಮ್ಮ ಗುರುಗಳಿದ್ದಾರೆ. ಉದ್ಘಾಟನೆ ಮಾಡಿದಂಥ ಎಲ್ಲ ಹನುಮಂತಯ್ಯನವರಿದ್ದಾರೆ. ನಮ್ಮ ಮಾಜಿ ಶಾಸಕರು ಎಲ್ಲರೂ ಇದ್ದೀರಿ. ಒಂದು ಮುಖ್ಯವಾದ ಮಾತು ಏನು ಅಂತ ಹೇಳಿದ್ರೆ, ನನಗಿವತ್ತು ಸಂತೋಷ ಆಗಿದ್ದು, ಶೇಖರಗೌಡ ಮಾಲಿ ಪಾಟೀಲ್ ಅವರ ತ್ರಿಶಂಕು ಅನ್ನುವಂಥ ಈ ಕಾದಂಬರಿ ಬಿಡುಗಡೆ ಆಯಿತು. ಇದು ಕಳೆದ ಸಾರಿ ಅವರು ಸಾಹಿತ್ಯ ಪರಿಷತ್ತಿಗೆ ನಿಂತಾಗ ನನಗೆ ಹಳೆಯ ಪ್ರತಿಯನ್ನು ಕೊಟ್ಟಿದ್ದರು ನನ್ನ ಕೈಯಲ್ಲಿ. ನಾನು 4 ವರ್ಷದ ಹಿಂದೆ ಈ ಮಾತನ್ನು ಹೇಳಿದ್ದೆ, ಶೇಖರಗೌಡ್ರೆ, ನಿಮ್ಮನ್ನು ಸಾಹಿತಿ ಅಂತ ಗುರುತಿಸಬೇಕಾದ್ರೆ ಈ ಕಾದಂಬರಿ ಮರುಮುದ್ರಣ ಆಗಬೇಕು ಅಂತ. ಆಗಲೇ ಸ್ನೇಹಿತರು ಲಿಂಗಾರೆಡ್ಡಿ ಅವರು ಹೇಳಿದರು, ಅವರನ್ನು ಒಬ್ಬ ಕಾದಂಬರಿಕಾರ, ಒಬ್ಬ ಲೇಖಕ ಅನ್ನುವುದನ್ನೇ ಮರೆತು, ಸಹಕಾರ ಕ್ಷೇತ್ರ ಧುರೀಣ ಅನ್ನುವುದನ್ನು ಮರೆತು ಅನೇಕ ಕೃತಿಗಳನ್ನು ಅಲ್ಲಿಯೂ ಕೂಡ ತಂದಿದ್ದಾರೆ. ನನ್ನ ಹತ್ರ ಅನೇಕ ಕೃತಿಗಳಿದ್ದಾವೆ. ಅವರನ್ನು ಸಾಹಿತಿಗಳು ಅಂತ ಬಿಂಬಿಸೋದಕ್ಕೆ ಒಂದು ಕಾದಂಬರಿ ಅಟ್ಲೀಸ್ಟು ಅಲ್ವಾ, ಯಾವ ಕಾಲದಲ್ಲಿ ಬರೆದಿದ್ದು ಅನ್ನೋದಕ್ಕೆ ಸಾಕ್ಷಿ ಅಂತ ಇವತ್ತು ನನಗೆ ಸಂತೋಷ ಆಗಿದೆ. ನೀವು ಮರುಮುದ್ರಣ ಮಾಡಿದ್ದೀರಿ ಗೌಡ್ರೆ, ಅದರಿಂದಾಗಿ ನಿಮಗೆ ಸಂತೋಷ. ಹಾಗಾಗಿ ಇವತ್ತು ಅವರ ಉದ್ಘಾಟನಾ ಭಾಷಣದ ಪ್ರತಿಯನ್ನು ನಾನು ಬಿಡುಗಡೆ ಮಾಡಿದೆ. ಹಂಪಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಬರಬೇಕಾಯಿತು. ನನಗೆ ಬಹಳ ಪ್ರಿಯವಾಗಿರುವಂಥ, ಇದನ್ನು ಸುಮ್ಮನೆ ಕಣ್ಣಾಯಿಸ್ತಾ ಇದ್ದೆ, ನನಗೆ ಬಹಳ ಪ್ರಿಯವಾಗಿರುವಂತಹ ಎಲ್ಲಿ ಹೋದರೂ ಕೂಡ ನಾನು ಈ ಸಾಲುಗಳನ್ನು ಹೇಳ್ತಾನೆ ಇರ್ತೀನಿ ಮತ್ತೆ. ನನಗೆ ಸಿದ್ದಯ್ಯ ಪುರಾಣಿಕರು ಅಂತ ಹೇಳಿದರೆ, ಅವರು ನನಗೆ ಒಂದು ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಟ್ಟಂಥ ಕವಿ. ಅವರು ಮಕ್ಕಳ ಕವಿತೆಗಳಿಂದ ಅಜ್ಜನ ಕೋಲಿದು ನನ್ನಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೆ ಕುಣಿಯುವ ಕುದುರೆ ಅಂತ ಮಕ್ಕಳ ಪದ್ಯದಿಂದ ಹಿಡಿದು ಭಾಳ ಅದ್ಭುತವಾಗಿ ಇಲ್ಲಿ ಒಂದು ಕೋಟ್ ಮಾಡ್ತಾರೆ. ಇವರು ಕೂಡ ನಾನು ಮತ್ತೆ ಓದುವಂಥ ಕವಿತೆ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ನಮಗೆ ಬೇಕಾಗಿರೋದು ಇವತ್ತಿದು ಮಾನವೀಯತೆಯ ಮೌಲ್ಯಗಳು ಇವತ್ತು ನಶಿಸಿ ಹೋಗ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಇವತ್ತು ನಾವು ಬರೀ ಜಾತಿ ಧರ್ಮಗಳ ಮೂಲಕ ಯಾವುದೋ ಸಂಕೋಲ ಸಿಕ್ಕಾಕೊಂಡು ಕಚ್ಚಾಟಗಳನ್ನು ಶುರು ಮಾಡ್ತಾ ಇದ್ದೀವಿ. ಇವರ ಮಾತು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ, ನಮಗೆ ವಚನಕಾರರ ನೆನಪಾಗಬೇಕು. ನಮಗೆ ಅವರೆಲ್ಲ ಸಮಾನತೆಯನ್ನು ತಂದಂಥವ್ರು 12ನೇ ಶತಮಾನದಲ್ಲಿ ಸಮಾನತೆಯನ್ನು ತಂದು ಎಲ್ಲ ಜಾತಿ ವರ್ಗ ಜನಾಂಗವನ್ನು ಕೂಡ ಒಂದೆಡೆ ಸೇರಿಸಿದಂಥವ್ರು. ಅವರು ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಂಡು ವಚನಗಳ ಮೂಲಕ ಅಭಿವ್ಯಕ್ತಿಪಡಿಸಿದಂಥವರು. ಮಹಾಮನೆಯ ಕಾಯಕ ತತ್ವದ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ದಾಸೋಹ ಪರಿಕಲ್ಪನೆಯನ್ನು ಮಹಾಮನೆಯಲ್ಲಿ ಕೊಟ್ಟಂಥವರು. ಅಲ್ಲಿ ಜಾತಿ ಧರ್ಮ ಯಾವುದೂ ಕೂಡ ಇರಲಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಾವು ಒಡೆದಾಳುವ ನೀತಿಯಿಂದ ಇವನು ಈ ಧರ್ಮದವನು, ಇವನು ಈ ಜಾತಿಯವನು ಅಂತ ಹೇಳ್ತೀವಿ. ಕುವೆಂಪುರವರ ವಿಶ್ವಮಾನವ ಸಂದೇಶದ ಒಂದು ಸಾಲನ್ನು ನಮ್ಮ ಸ್ನೇಹಿತರು ಉಚ್ಚರಿಸಿದರು. ಹುಟ್ಟೋದಕ್ಕಿಂತ ಮೊದಲು ಮಗು ವಿಶ್ವಮಾನವನಾಗಿ ಹುಟ್ಟುತ್ತೆ. ಹುಟ್ಟಿದ ನಂತರ ಅದನ್ನು ಒಂದು ಅಲ್ಪಮಾನವನನ್ನಾಗಿ ಮಾಡ್ತೀವಿ. ಅದಕ್ಕೆ ಒಂದು ಶಿಕ್ಷಣವನ್ನು ಕೊಡುವ ಮೂಲಕ ಅದನ್ನು ಮತ್ತೆ ಮನುಷ್ಯನನ್ನಾಗಿ ಮಾಡುವುದೇ ಈ ವಿಶ್ವಮಾನವ ತತ್ವದ ಒಂದು ಸಾರಾಂಶ ಅನ್ನುವಂಥ ಮಾತನ್ನು ಕುವೆಂಪುರವರು ಹೇಳ್ತಾರೆ. ಹಾಗೆ ಇವತ್ತು ನಾವು ಕಾವ್ಯಾನಂದರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ದೊಡ್ಡ ಸಾಹಿತಿಗಳಾಗಿರ್ಬೋದು, ವಚನಕಾರರಾಗಿರ್ಬೋದು, ಅವರೆಲ್ಲ ಹೇಳುವುದು ಒಂದೇ, ಮನುಷ್ಯರಾಗಿ ಬಾಳಿ ಅಂತ. ಈಗ ಬಸವಣ್ಣಂದೇ ಒಂದು ವಚನದ ಸಾಲಿದೆಯಲ್ಲ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ ಅನ್ನೋ. ಅದರ ಅರ್ಥ ಏನು ಅಂತ ಹೇಳಿದರೆ, ಯಾಕೆ ಅವನು ಇವನು ಅಂತ ಭಿನ್ನಭೇದ ಮಾಡ್ತೀರಿ? ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಬೆಳೀಬೇಕು. ಇಂಥ ಸಾಹಿತ್ಯ ಸಮ್ಮೇಳನಗಳು ಏನಪ್ಪ ನಮಗೆ ಮನವರಿಕೆ ಮಾಡಿಕೊಡ್ತವೆ ಅಂತ ಹೇಳಿದರೆ, ಅಟ್ಲೀಸ್ಟ್ ಅನೇಕ ವಿದ್ವತ್ಪೂರ್ಣವಾದ ಭಾಷಣಗಳನ್ನು ಕೇಳ್ತೀವಿ, ಅರ್ಥಕೊಳ್ಳೋದು ಬೇಕಾಗಿರುತ್ತೆ. ಎಲ್ಲ ಹನುಮಂತಯ್ಯನವರ ಮಾತಂತೂ ಕೂಡ ಎಷ್ಟು ಚೆನ್ನಾಗಿ ಆರಂಭದಿಂದ ಅವರು ಕೊನೆಯವರೆಗೂ ಕೂಡ ಲಿಂಕ್ ಮಾಡಿ ತೊಗೊಂಡು ಹೋದ್ರು ಅಂತ ಹೇಳಿದ್ರೆ, ಅದು ಅದ್ಭುತವಾದ ಭಾಷಣ. ಅಂಥ ಭಾಷಣ ನಿಮಗೆ ಸಿಗುತ್ತಾ ಮತ್ತೆ ಇನ್ನೊಂದು ಸರಿ ಅಂಥದ್ದು ಕೇಳಕ್ಕೆ ಬಂದಿದ್ದೀರಿ. ಅದರಿಂದ ಅದನ್ನು ಗ್ರಹಿಸಿ ಅದನ್ನು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಳ್ಳುವಂಥ ಸುಸಂದರ್ಭ ಇದೆ. ಹಾಗಾಗಿ ಇವತ್ತಿನ ಅಧ್ಯಕ್ಷ ಭಾಷಣದ ಪೂರ್ಣ ಪ್ರತಿಯ ಒಂದು ಮಾತನ್ನು ಕೂಡ ನಾನು ಕೇಳುವುದಕ್ಕೆ ಆತುರನಾಗಿದ್ದೇನೆ. ನನಗೆ ಕೆಲವು ಮಾತುಗಳನ್ನು ಆಡುವುದಕ್ಕೆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಿತ್ರರಿಗೆ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ವಿಚಾರಗಳನ್ನು ಪ್ರಸ್ತಾಪ ಮಾಡದೇ ಇರೋದರಿಂದ ಈಗ ವೇದಿಕೆಯನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಆರ್ ಜಿ ಹಳ್ಳಿ ನಾಗರಾಜ್ ಸರ್ ಅವರು